ಜೈ ಶ್ರೀರಾಮ್. ಅಯೋಧ್ಯೆಯ ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ಇದೇ ಜನವರಿ 22ರಂದು ಬಾಲರಾಮ ರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಈ ಬಾಲರಾಮನ ಕಪ್ಪು ಶಿಲಾಮೂರ್ತಿಯನ್ನು ಕೆತ್ತಿದವರು ನಮ್ಮ ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮತ್ತು ಇದಕ್ಕೆ ಬಳಸಿದ ಕಲ್ಲು ಕೂಡ ನಮ್ಮ ಕರುನಾಡಿನದ್ದು ಎಂಬುದು ಹೆಮ್ಮೆಯ ವಿಷಯ. ಜನವರಿ 22ರಂದು ಇಡೀ ಜಗತ್ತೇ ಅಯೋಧ್ಯೆಯತ್ತ ಕಣ್ಣಿಟ್ಟಿರುತ್ತದೆ. ಯಾಕಂದರೆ ಸುಮಾರು 500 ವರ್ಷಗಳ ಅಖಂಡ ಭಾರತದ ಕೋಟ್ಯಾಂತರ ಭಾರತೀಯರ ಕನಸು ನನಸಾಗುವ ಸಮಯವದು. ಈಗ ಬಾಲರಾಮನ ವಿಗ್ರಹದ ಮೊದಲ ಚಿತ್ರ ಬಿಡುಗಡೆ ಮಾಡಲಾಗಿದೆ. ಆ ವಿಗ್ರಹದಲ್ಲಿ ವಿಷ್ಣುವಿನ ದಶಾವತಾರ, ಆಂಜನೇಯ, ಗರುಡ, ಓಂ ಹೀಗೆ ಹಲವಾರು ಸಂಗತಿಗಳನ್ನು ಬಹಳ ಸೂಕ್ಷ್ಮವಾಗಿ ಕೆತ್ತನೆ ಮಾಡಲಾಗಿದೆ. ಮನಮೋಹಕವಾಗಿರುವ ಪ್ರಭು ಶ್ರೀರಾಮನ ವಿಗ್ರಹವು ಕಣ್ಮನ ಸೆಳೆಯುವಂತಿದೆ. ಈ ವಿಗ್ರಹದಲ್ಲಿ ಏನೆಲ್ಲ ವಿಷಯಗಳು ಅಡಗಿವೆ ಎಂಬುದನ್ನು ತಿಳಿದುಕೊಂಡು ಪುನೀತರಾಗೋಣ. ಪ್ರಭು ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಪ್ರಭುವಿನ 5 ವರ್ಷದ ಬಾಲಕನ ರೂಪದ ಕಪ್ಪು ಶಿಲಾಮೂರ್ತಿಯ ಮೊದಲ ಚಿತ್ರ ಬಿಡುಗಡೆಯಾಗಿದೆ. ಈ ರಾಮಲಲ್ಲಾನ ವಿಗ್ರಹದ ತೇಜಸ್ಸು, ಕಾಂತಿ ಮನಮೋಹಕ ಮತ್ತು ಕಣ್ಮನ ಸೆಳೆಯುವ ಹಾಗಿದೆ. ನಮ್ಮ ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕರಕಮಲಗಳಿಂದ ಈ ವಿಗ್ರಹವು ಅರಳಿದೆ. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಪ್ರಕಾರ ಈವರೆಗೆ ಯಾರೂ ನೋಡಿರದ ಕೆತ್ತನೆ ಮಾಡಬೇಕಾಗಿತ್ತು. ಫಿಸಿಕಲ್ ರೆಫರೆನ್ಸ್ ಕೂಡ ಇರಲಿಲ್ಲ. ರಾಮ ಬಾಲಕನಾಗಿದ್ದಾಗ ಎಕ್ಸಾಕ್ಟ್ ಹೀಗೆ ಇದ್ದರು ಅಂತ ಹೇಳುವುದಕ್ಕೆ ಯಾವುದೇ ಫೋಟೋ ಕಾಪಿ ಕೂಡ ನಮ್ಮ ಹತ್ತಿರ ಇರಲಿಲ್ಲ. ಹೀಗಾಗಿ ಶ್ರೀರಾಮರ ಕ್ಯಾರೆಕ್ಟರನ್ನು ಅವರು ಬಾಲಕರಾಗಿದ್ದಾಗ ಅವರ ಮುಖದಲ್ಲಿದ್ದ ಮುಗ್ಧತೆಯನ್ನು, ತೇಜಸ್ಸನ್ನು, ಕಾಂತಿಯನ್ನು ಮೂಡಿಸುವುದು ತುಂಬ ಜವಾಬ್ದಾರಿಯ ಕೆಲಸವಾಗಿತ್ತು. ಇನ್ನು ಈ ವಿಗ್ರಹವು 51 ಇಂಚು ಎತ್ತರವಿದೆ. ರಾಮನವಮಿಯಂದು ಸೂರ್ಯನ ಕಿರಣಗಳು ಶ್ರೀರಾಮರ ಹಣೆಯ ಮೇಲೆ ಬೀಳುವ ಉದ್ದೇಶದಿಂದ 51 ಇಂಚು ಎತ್ತರದ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಒಟ್ಟು 6-7 ತಿಂಗಳುಗಳ ಕಾಲ ಈ ಮೂರ್ತಿ ಕೆತ್ತನೆಯ ಕೆಲಸವನ್ನು ಮಾಡಲಾಗಿದೆ. ಇನ್ನು ಈ ಮೂರ್ತಿಯ ಹಿಂದಿರುವ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತನೆ ಮಾಡಲಾಗಿದೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಹಾವತಾರ, ನರಸಿಂಹನ ಅವತಾರ, ವಾಮನಾವತಾರ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ ಅವತಾರಗಳನ್ನು ಕೆತ್ತನೆ ಮಾಡಲಾಗಿದೆ. ಶ್ರೀರಾಮನ ಭಕ್ತ ಹನುಮಂತ ಮತ್ತು ಗರುಡನನ್ನು ಕೆತ್ತನೆ ಮಾಡಲಾಗಿದೆ. ಜೊತೆಗೆ ಓಂ, ಸ್ವಸ್ತಿಕ್, ಗಧೆ, ಚಕ್ರ, ಸೂರ್ಯದೇವ ಹೀಗೆ ಎಲ್ಲ ಸಂಗತಿಗಳನ್ನು ಅತಿ ಸೂಕ್ಷ್ಮವಾಗಿ ಪ್ರಭಾವಳಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಬಾಲಕ ರಾಮನ ಕೊರಳಿನಲ್ಲಿ ಆಭರಣಗಳನ್ನು ಸಹ ಕೆತ್ತಲಾಗಿದೆ. ಶಿಲ್ಪಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದಂತೆ ಒಟ್ಟು 16 ಆಭರಣಗಳನ್ನು ಚಿತ್ರಿಸಲಾಗಿದೆ. ತುಂಬಿರುವ ಕೆನ್ನೆಗಳನ್ನು ಹೊಂದಿರುವ ಬಾಲಕ ರಾಮನ ಹಣೆಯ ಮೇಲೆ ನಾಮವನ್ನು ಕೂಡ ಹಾಕಲಾಗಿದೆ. ಅಂಗವಸ್ತ್ರವನ್ನೂ ಕೂಡ ಹಾಕಲಾಗಿದೆ. ಕೈಯಲ್ಲಿ ಒಂದು ಬಟ್ಟೆಯನ್ನು ಕೆಳಗೆ ಇಳಿದಿರುವ ತರಹ ತೋರಿಸಿದ್ದಾರೆ. ಬಾಲರಾಮನು ಯಾವುದೇ ಕಿರೀಟವನ್ನೂ ಧರಿಸಿಲ್ಲ. ಇನ್ನು ಮೂಲ ವಿಗ್ರಹದಲ್ಲಿ ರಾಮ ಬಿಲ್ಲು ಬಾಣವನ್ನು ಹೊಂದಿಲ್ಲ. ಆದರೆ ಈಗ ಚಿನ್ನದ ಬಿಲ್ಲು ಬಾಣವನ್ನು ಜೋಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಬಾಲರಾಮನ ವಿಗ್ರಹವು ತುಂಬುಗಲ್ಲದ 5 ವರ್ಷದ ಬಾಲಕನ ತೇಜಸ್ಸು, ಕಾಂತಿ ಕಣ್ಮನ ಸೆಳೆಯುತ್ತಿದೆ. ತುಂಬ ಆಕರ್ಷಕ ಮತ್ತು ವರ್ಣನಾತೀತವಾಗಿದೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ದಯವಿಟ್ಟು ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನನ್ನು ಒತ್ತಿ ನಮ್ಮ ವಿಡಿಯೋವನ್ನು ಲೈಕ್,
ಶೇರ್ ಮತ್ತು ಕಮೆಂಟ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಜೈ ಶ್ರೀರಾಮ್.